ನಮಸ್ಕಾರ. ಈ ದಿನ ಸುದ್ದಿಗೆ ಸ್ವಾಗತ. ನಾನು ಸಪ್ನ. ಮಠ ಎದ್ದೇಳು ಮಂಜುನಾಥ ಖ್ಯಾತಿಯ ನಿರ್ದೇಶಕ ನಟ ಗುರುಪ್ರಸಾದ್ ನಿಧನರಾಗಿದ್ದಾರೆ. ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಮಾದನಾಯಕನಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಆತ್ಮಹತ್ಯೆ ಶಂಕೆ ವ್ಯಕ್ತ ಆಗಿದೆ. ಅವರು ಸಾಲದ ಸುಳಿಯಲ್ಲಿ ಸಿಲುಕಿದ್ರು ಅಂತ ಹೇಳಲಾಗಿದೆ. ಆದರೆ ಸಾವಿಗೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಸುಮಾರು 10 ದಿನಗಳ ಹಿಂದೆನೆ ಗುರುಪ್ರಸಾದ್ ಅವರು ಸಾವನ್ನಪ್ಪಿದ್ದು ಮೃತದೇಹ ಸಂಪೂರ್ಣವಾಗಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಅಂತ ವರದಿಯಾಗಿದೆ. ಕನ್ನಡದಲ್ಲಿ ಮಠ, ಎದ್ದೇಳು ಮಂಜುನಾಥ, ಡೈರೆಕ್ಟರ್ ಸ್ಪೆಷಲ್ ಹಾಗೇನೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹಾಗೆ ಬಿಗ್ ಬಾಸ್ ಸ್ಪರ್ಧಿ ಆಗಿದ್ರು. ಕೆಲವು ರಿಯಾಲಿಟಿ ಶೋಗಳ ತೀರ್ಪುಗಾರರು ಕೂಡ ಆಗಿದ್ರು. ಇನ್ನು ಗುರುಪ್ರಸಾದ್ ಪ್ರತಿಭಾನ್ವಿತ ನಿರ್ದೇಶಕ. ಆದರೆ ಯಶಸ್ಸಿನ ಬಳಿಕ ಬೆಳೆಸಿಕೊಂಡ ಚಟಗಳೇ ಆತನಿಗೆ ಮುಳುವಾಯಿತು ಅಂತ ನಟ ಜಗ್ಗೇಶ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಸಾಲದಿಂದ ಬೇಸತ್ತು ನಾನು ಪದೇ ಪದೇ ಸಾಯ್ತೇನೆ ಅಂತ ಗುರುಪ್ರಸಾದ್ ಅವರು ಈ ಹಿಂದೆ ಹೇಳ್ತಿದ್ರು. ಆತ ಯಾರ ಮಾತನ್ನು ಕೂಡ ಕೇಳ್ತಾ ಇರಲಿಲ್ಲ. ತಾನು ಹೇಳಿದ್ದೆ ಸರಿ ಅಂತ ವಾದ ಮಾಡ್ತಾ ಇದ್ದ. ಪ್ರಶ್ನೆ ಮಾಡಿದ್ರೆ ವಾದ ಮಾಡ್ತಾ ಇದ್ದ. ಸಿನಿಮಾದಲ್ಲಿ ವಿಪರೀತ ಡಬಲ್ ಮೀನಿಂಗ್ ಡೈಲಾಗ್ ಹಾಕ್ತಾ ಇದ್ದ. ಡಬಲ್ ಮೀನಿಂಗ್ ಡೈಲಾಗ್ ಬಳಸಬೇಡ ಅಂತ ಸಲಹೆ ನೀಡಿದೆ. ಅದಕ್ಕೆ ಆತ ನನ್ನ ವಿರುದ್ಧನೇ ಅಪಪ್ರಚಾರ ಮಾಡಿದ್ದ ಅಂತ ತಿಳಿಸಿದ್ದಾರೆ. ಕರಾಳ ದಿನಾಚರಣೆ ಮಾಡಿದ ಹಿನ್ನೆಲೆಯಲ್ಲಿ ಎಂಇಎಸ್ 46 ಮುಖಂಡರ ವಿರುದ್ಧ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಎಂಇಎಸ್ ಕಾರ್ಯಕರ್ತರು ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ದಿನದಂದು ಜಿಲ್ಲಾಡಳಿತ ಅನುಮತಿ ಇಲ್ಲದೆ ಕರಾಳ ದಿನ ಮೆರವಣಿಗೆ ಮಾಡಿದ್ರು. ನಗರದ ಧರ್ಮವೀರ ಸಂಭಾಜಿ ಮೈದಾನದಿಂದ ಮರಾಠ ಮಂದಿರವರೆಗೂ ಮೆರವಣಿಗೆಯನ್ನ ಮಾಡಿದ್ರು. ಈ ವೇಳೆ ಎಂಇಎಸ್ ಕಾರ್ಯಕರ್ತರು ಕರ್ನಾಟಕ ಸರ್ಕಾರದ ಸಾರ್ವಭೌಮತ್ವ ಮತ್ತು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆಯನ್ನ ಉಂಟು ಮಾಡಿದ್ರು ಅಂತ ಕಿಡಿಕಾರಿದ್ರು. ಮಹಾರಾಷ್ಟ್ರ ಸರ್ಕಾರದ ಪರವಾಗಿ ಘೋಷಣೆನ ಕೂಗಿದ್ರು. ಕಾರ್ಯಕರ್ತರು ಬೆಳಗಾವಿ ಗಡಿ ಪ್ರದೇಶಗಳನ್ನ ಮಹಾರಾಷ್ಟ್ರ ಸೇರಿಸುವಂತೆ ಘೋಷಣೆ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಮನೋಹರ್ ಕೆನಿಕೆ, ಎಂಇಡಿ ಮುಖಂಡ ಶುಭಂ ಶಕಡೆ ಮತ್ತು ರಮಾಕಾಂತ್ ಕೊಂಡಸ್ಕರ್, ವಿಕಾಸ್ ಕಲಗಟಗಿ, ಶಿವಸೇನೆ ಮುಖಂಡ ಪ್ರಕಾಶ್ ಮರಗಾಳಿ ಸೇರಿದಂತೆ 46 ಜನರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಾಂಪ್ರದಾಯಿಕ ಗೂಡುದೀಪಗಳನ್ನ ಮಾಡುವವರೇ ಅತಿ ವಿರಳ ಆಗಿದೆ. ಆದ್ರೆ ಅಂತಿಮ ವರ್ಷದ ಎಂಜಿನಿಯರಿಂಗ್ ಓದ್ತಾ ಇರೋ ಮುಸ್ಲಿಂ ವಿದ್ಯಾರ್ಥಿ ಅಶ್ವಾಕ್ ಎಂಬುವವರು ದೀಪಾವಳಿ ಮತ್ತು ಗೂಡುದೀಪದ ಮೇಲೆ ಅತಿಯಾದ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಈ ಬಾರಿಯ ದೀಪಾವಳಿಗೆ ಒಟ್ಟು 17 ಸಾಂಪ್ರದಾಯಿಕ ಗೂಡುದೀಪಗಳನ್ನ ತಯಾರಿಸಿ ತನ್ನ ಸ್ನೇಹಿತರಿಗೆ ಹಂಚಿದ್ದಾರೆ. ಸೌಹಾರ್ದತೆಗೆ ಸಾಕ್ಷಿಯಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಏಣಿಂಚಿ ಗ್ರಾಮದ ಕೊಂಜಾಲು ಗುತ್ತುವಿನ ನಿವಾಸಿಯಾಗಿರೋ ಅಶ್ವಾಕ್ ಮೂಲತಃ ಬಾಗಲಕೋಟೆಯವರು. ಸ್ತಜ್ಜೋಜಾಲು ಗುತ್ತಿವನ ಮೂಲ ನಿವಾಸಿ ಕೌಶಲ್ಯ ಶೆಟ್ಟಿ ಅವರ ಪೋಷಣೆಯಲ್ಲಿ ಅಶ್ಫಾಕ್ ವಾಸಿಸ್ತಾ ಇದ್ದಾರೆ. ಅಶ್ಫಾಕ್ ಅವರು ದೀಪಾವಳಿ ಸಮಯದಲ್ಲಿ ಬಳಸಲಾಗುವ ದೀಪಗಳನ್ನ ಗಮನಿಸ್ತಾ ಇದ್ರು. ಇದೀಗ ಅವರ ಸ್ವತಃ ಗೂಡು ದೀಪಗಳನ್ನ ತಯಾರು ಮಾಡಿದ್ದಾರೆ. ಅವರ ಕೆಲಸ ಕೋಮು ಸೌಹಾರ್ದತೆಗೆ ಸಾಕ್ಷಿಯಾಗಿರೋ ಜೊತೆಗೆ ಅಶ್ಫಾಕ್ ಸ್ಥಳೀಯರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಬುಡಕಟ್ಟು ಸಮುದಾಯದ 5 ತಿಂಗಳ ಗರ್ಭಿಣಿಯ ಕೈಯಲ್ಲೇ ಆಸ್ಪತ್ರೆ ಸಿಬ್ಬಂದಿ ಆಕೆಯ ಪತಿ ಸಾವನ್ನಪ್ಪಿದ ಬೆಡ್ ಸ್ವಚ್ಛಗೊಳಿಸಿದ ಘಟನೆ ಶನಿವಾರ ಮಧ್ಯಪ್ರದೇಶದ ದಿಂಡೋರಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ. ಇದಕ್ಕೆ ಸಂಬಂಧಿಸಿದ ಫೋಟೋ, ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದರ ಬೆನ್ನಲ್ಲೇ ಆಸ್ಪತ್ರೆಯ ಅಧಿಕಾರಿ ಮತ್ತು ಸಿಬ್ಬಂದಿಯ ವಿರುದ್ಧ ದಿಂಡೋರಿ ಜಿಲ್ಲೆಯ ಮುಖ್ಯ ವೈದ್ಯಕೀಯ ಮತ್ತು ಆರೋಗ್ಯ ಅಧಿಕಾರಿ ಶಿಸ್ತು ಕ್ರಮವನ್ನ ಕೈಗೊಂಡಿದ್ದಾರೆ. ಗುರುವಾರ ರಾತ್ರಿ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಸಂಬಂಧಿಕರಿಂದ ಹಲ್ಲೆಗೊಳಗಾದ ರಘುರಾಮ್ ಮಾರ್ವಿ ಎಂಬುವರು ದಿಂಡೋರಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಗಂಭೀರವಾಗಿ ಗಾಯಗೊಂಡ ಅವರು ಚಿಕಿತ್ಸೆ ಫಲಿಸದೆ ಶನಿವಾರ ಸಾವನ್ನಪ್ಪಿದ್ರು. ಹಾಸಿಗೆಯಲ್ಲಿದ್ದ ರಕ್ತದ ಕಲೆಗಳನ್ನ ಅಲ್ಲಿದ್ದ ನರ್ಸಿಂಗ್ ಸಿಬ್ಬಂದಿ ಮೃತ ವ್ಯಕ್ತಿಯ 5 ತಿಂಗಳ ಗರ್ಭಿಣಿ ಪತ್ನಿ ರೋಶಿನಿ ಭಾಯಿ ಅವರಿಂದ ಸ್ವಚ್ಛಗೊಳಿಸಿದ್ದಾರೆ. ನರ್ಸಿಂಗ್ ಅಧಿಕಾರಿ ರಾಕುಮಾರಿ ಮಾರ್ಕಮ್ ಮತ್ತು ಸಹಾಯಕ ಚುಟಿ ಭಾಯಿ ಠಾಕೂರ್ ಎಂಬುವರು ಅಮಾನತನ್ನ ಮಾಡಿದ್ದೇವೆ. ಸಿಬ್ಬಂದಿಗೆ ಸಹಾಯ ಮಾಡಿದ ಮೆಡಿಕಲ್ ಅಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಸಿಂಗ್ ಅವರನ್ನ ವರ್ಗಾವಣೆ ಮಾಡಿದ್ದೇವೆ ಅಂತ ಅಧಿಕಾರಿಯೊಬ್ಬರು ಮಾಹಿತಿಯನ್ನ ನೀಡಿದ್ದಾರೆ. ಮಧ್ಯಪ್ರದೇಶದ ಬಾಂಧವಗಢ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅಕ್ಟೋಬರ್ 29ರಿಂದ ಸುಮಾರು 10 ಕಾಡು ಆನೆಗಳು ಸಾವನ್ನಪ್ಪಿವೆ. ಆನೆಗಳು ಸೇವಿಸಿದ ರಾಗಿಯಲ್ಲಿ ಮೈಕೋಟಾಕ್ಸಿನ್ ಕಂಡುಬಂದಿದೆ ಅಂತ ಆರಂಭಿಕ ತನಿಖೆಗಳಿಂದ ತಿಳಿದುಬಂದಿದೆ. ಘಟನೆಯ ತನಿಖೆಗಾಗಿ ರಾಜ್ಯವು 5 ಸದಸ್ಯರ ಸಮಿತಿಯನ್ನ ರಚನೆ ಮಾಡಿದೆ. ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ತುರ್ತು ಸಭೆಯನ್ನ ಕರೆದಿದ್ದಾರೆ. 10 ಆನೆಗಳ ಸಾವಿನ ನಂತರ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ಬಾಂಧವಗಢ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಕಳುಹಿಸಿರೋ ಉನ್ನತ ಮಟ್ಟದ ತಂಡ ಯಾವುದೇ ಪಿತೂರಿ ಕಂಡಿಲ್ಲ ಅಂತ ಅದರ ಸದಸ್ಯರೊಬ್ಬರು ಹೇಳಿದ್ದಾರೆ. ಮಧ್ಯಪ್ರದೇಶದ ಅರಣ್ಯ ಸಚಿವರಾದ ಪ್ರದೀಪ್ ಅಹಿರ್ವಾಲ್ ಅವರನ್ನ ಒಳಗೊಂಡ ತಂಡ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅಶೋಕ್ ಬರನ್ವಾಲ್ ಮತ್ತು ಅರಣ್ಯ ಪಡೆ ಮುಖ್ಯಸ್ಥ ಆಸಿಮ್ ಶ್ರೀವಾಸ್ತವ್ ಅವರು ಶನಿವಾರ ಆನೆಗಳು ಸಾವನ್ನಪ್ಪಿದ ಮೀಸಲು ಪ್ರದೇಶಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಅಕ್ಟೋಬರ್ 29ರಂದು ಕಿಟೋಲಿ ವ್ಯಾಪ್ತಿಯ ಸಂಕಾನಿ ಮತ್ತು ಬಕೇಲಿಯಲ್ಲೇ 4 ಕಾಡು ಆನೆಗಳು ಸತ್ತವು. ಅಕ್ಟೋಬರ್ 30ರಂದು ಇನ್ನು 4 ಮತ್ತು ಮರುದಿನ 2 ಆನೆಗಳು ಸಾವನ್ನಪ್ಪಿದ್ದಾವೆ.
ಬಡತನದಿಂದ ಬಳಲ್ತಾ ಇರೋ ಮಹಿಳೆಯೊಬ್ಬರು ತನ್ನ ಬ್ಯಾಂಕ್ ಸಾಲವನ್ನ ತೀರಿಸೋದಕ್ಕೆ ಸ್ವಂತ ಮಗುವನ್ನ ಕೇವಲ 9,000ಕ್ಕೆ ಮಾರಾಟ ಮಾಡಿರೋ ಹೃದಯ ವಿದ್ರಾವಕ ಘಟನೆ ಬಿಹಾರದ ಅರಾರಿಯಾ ಜಿಲ್ಲೆಯಲ್ಲಿ ನಡೆದಿದೆ. ಈ ಘಟನೆಯ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತ ವರದಿಗಳು ಹೇಳಿದಾವೆ. ಪೊಲೀಸರು ಮಗುವನ್ನ ಮಹಿಳೆಗೆ ಸಂಬಂಧಿಕರ ಮನೆಯಲ್ಲಿ ವಶಪಡಿಸಿಕೊಂಡಿದ್ದಾರೆ. ಮಗುವನ್ನ ಬೆಂಗಳೂರು ಮೂಲದ ಮಕ್ಕಳಿಲ್ಲದ ತಾಯಿಯೊಬ್ಬರಿಗೆ ಹಸ್ತಾಂತರಿಸುವ ಮೊದಲು ಅಲ್ಲಿ ಇರಿಸಲಾಗಿತ್ತು. ಮಗುವಿನ ಹುಡುಕಾಟದಲ್ಲಿದ್ದ ಅವರು ಮಗುವಿನ ಬದಲಾಗಿ 2 ಲಕ್ಷ ರೂಪಾಯಿ ನೀಡೋದಾಗಿ ಭರವಸೆಯನ್ನ ನೀಡಿದ್ರು ಅಂತ ವರದಿ ಹೇಳಿದೆ. ಮಗುವಿನ ಪೋಷಕರಾದ ಮೊಹಮ್ಮದ್ ಹಾರೂನ್ ಮತ್ತು ರೆಹನಾ ಖಾತೂನ್ ಅವರು ವಿಚಾರಣೆಗಾಗಿ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ. ಅವರ ಮಗುವನ್ನ ಶನಿವಾರ ಮಕ್ಕಳ ಕಲ್ಯಾಣ ಸಮಿತಿಗೆ ಹಸ್ತಾಂತರ ಮಾಡಲಾಗಿದೆ ಅಂತ ವರದಿಯಾಗಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಶನಿವಾರ ಜೀವ ಬೆದರಿಕೆ ಬಂದಿದೆ ಅಂತ ಮುಂಬೈ ಪೊಲೀಸರು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಮುಂದಿನ 10 ದಿನಗಳಲ್ಲಿ ಅಧಿಕಾರಿಗಳಿಂದ ಕೆಳಗಿಳಿದಿದ್ರೆ ಎನ್ಸಿಪಿ ನಾಯಕ ಬಾಬಾ ಸಿದ್ದಿಕ್ ಗತಿಯನ್ನ ಕಾಣಬೇಕಾಗತ್ತೆ ಅಂತ ಬೆದರಿಕೆಯನ್ನು ಹಾಕಲಾಗಿದೆ. ಅಕ್ಟೋಬರ್ 12ರಂದು ದಸರಾ ಆಚರಣೆ ವೇಳೆ ಬಾಬಾ ಸಿದ್ದಿಕಿ ಕೊಲೆಯಾಗಿದೆ. ಮುಂಬೈ ಪೊಲೀಸ್ ಟ್ರಾಫಿಕ್ ಕಂಟ್ರೋಲ್ ಸೆಲ್ಗೆ ಅಪರಿಚಿತ ಸಂಖ್ಯೆಯಿಂದ ಈ ಸಂದೇಶ ಬಂದಿದೆ. ಸದ್ಯ ಮುಂಬೈ ಪೊಲೀಸರು ಈ ಬಗ್ಗೆ ತನಿಖೆ ನಡೆಸ್ತಾ ಇದ್ದು ಆದಿತ್ಯನಾಥ್ ಮೇಲೆ ಜೀವ ಬೆದರಿಕೆ ಹಾಕಿರೋ ಆರೋಪಿಯನ್ನ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಕ್ಟೋಬರ್ 12ರಂದು ದಸರಾ ಆಚರಣೆ ವೇಳೆ ಬಾಬಾ ಸಿದ್ದಿಕಿ ಕೊಲೆಯಾಗಿದೆ. ಬಾಬಾ ಸಿದ್ದಿಕಿ ಅವರ ಮಗ ಜಿಶನ್ ಸಿದ್ದಿಕಿ ಅವರು ಕಚೇರಿಯ ಹೊರಗೆ 3 ವ್ಯಕ್ತಿಗಳು ಬಾಬಾ ಸಿದ್ದಿಕಿ ಅವರನ್ನ ಗುಂಡಿಕ್ಕಿ ಕೊಂದಿದ್ರು. ಕೆನಡಾ ಸರ್ಕಾರವು ಸೈಬರ್ ಬೆದರಿಕೆಯೊಡ್ಡೋ ವಿರೋಧಿ ರಾಷ್ಟ್ರಗಳ ಪಟ್ಟಿಗೆ ತನ್ನನ್ನ ಸೇರಿಸುವುದಕ್ಕೆ ಭಾರತ ಕಿಡಿಕಾರಿದೆ. ಇದು ಭಾರತದ ಮೇಲೆ ದಾಳಿ ಮಾಡೋ ಕೆನಡಾದ ತಂತ್ರಕ್ಕೆ ಮತ್ತೊಂದು ಉದಾಹರಣೆ ಅಂತ ತಿರುಗೇಟನ್ನ ನೀಡಿದೆ. ಕೆನಡಾದ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳಿಗೆ ಎದುರಾಗುವ ಸೈಬರ್ ಬೆದರಿಕೆಗಳನ್ನು ದೃಢಪಡಿಸೋ ರಾಷ್ಟ್ರೀಯ ಸೈಬರ್ ಬೆದರಿಕೆ ಮೌಲ್ಯಮಾಪನ 2024-25 ವರದಿ ಅಕ್ಟೋಬರ್ 30ರಂದು ಬಿಡುಗಡೆಯಾಗಿದೆ. ಕೆನಡಾದ ಸೈಬರ್ ಭದ್ರತೆಯ ತಾಂತ್ರಿಕ ಪ್ರಾಧಿಕಾರ ಆಗಿರೋ ಸೈಬರ್ ಸೆಕ್ಯುರಿಟಿ ಕೇಂದ್ರ ಇದನ್ನು ಪ್ರಕಟಿಸಿದೆ. ವಿರೋಧಿ ರಾಷ್ಟ್ರಗಳಿಂದ ಸೈಬರ್ ಬೆದರಿಕೆ ಎಂಬ ಈ ವರದಿಯಲ್ಲಿ ಬೇಹುಗಾರಿಕೆ ಉದ್ದೇಶದಿಂದ ಭಾರತ ಪ್ರಾಯೋಜಿತ ವ್ಯಕ್ತಿಗಳು ಕೆನಡಾ ಸರ್ಕಾರದ ನೆಟ್ವರ್ಕ್ಗಳಿಗೆ ಬೆದರಿಕೆ ಒಡ್ಡೋ ಸಾಧ್ಯತೆ ಇದೆ ಅಂತ ಅಂದಾಜಿಸಿರುವುದಾಗಿ ಉಲ್ಲೇಖಿಸಲಾಗಿದೆ. ಚೀನಾವನ್ನ ಅತಿ ಹೆಚ್ಚು ಬೆದರಿಕೆ ಒಡ್ಡೋ ದೇಶ ಹಾಗೂ ನಂತರದ ಸ್ಥಾನಗಳಲ್ಲಿ ರಷ್ಯಾ, ಇರಾನ್, ಉತ್ತರ ಕೊರಿಯಾ ಹಾಗೂ ಭಾರತವನ್ನು ಹೆಸರಿಸಲಾಗಿದೆ. ಬ್ರಿಟನ್ನಲ್ಲಿ ಕನ್ಸರ್ವೇಟಿವ್ ಪಾರ್ಟಿ 1834ರಲ್ಲಿ ಆರಂಭವಾದ ಬಳಿಕ ಇದೇ ಮೊದಲ ಬಾರಿಗೆ ಪಕ್ಷದ ನಾಯಕಿಯಾಗಿ ಕಪ್ಪು ಮಹಿಳೆ ಕೇಮಿ ಬಡೆನೋಚ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಶನಿವಾರ ಅವರನ್ನ ನೂತನ ವಿರೋಧ ಪಕ್ಷದ ನಾಯಕಿಯಾಗಿ ಘೋಷಿಸಲಾಗಿದೆ. ಬ್ರಿಟನ್ ರಾಜಕೀಯ ಇತಿಹಾಸದಲ್ಲಿ ಯಾವುದೇ ಪ್ರಮುಖ ಪಕ್ಷದ ನಾಯಕಿಯಾಗಿ ಆಯ್ಕೆಯಾದ ಮೊಟ್ಟಮೊದಲ ಕಪ್ಪು ಮಹಿಳೆ ಎಂಬ ಕೀರ್ತಿಗೂ ಕೂಡ ಅವರು ಪಾತ್ರರಾಗಿದ್ದಾರೆ. 3 ಮಕ್ಕಳ ತಾಯಿಯಾಗಿರೋ 44 ವರ್ಷದ ಬಡೆನೋಚ್ ಪಕ್ಷದ ಸದಸ್ಯರು ಚಲಾಯಿಸಿದ ಮತಗಳ ಪೈಕಿ 41,388 ಮತಗಳನ್ನು ಪಡೆದಿದ್ದಾರೆ. ಇತರ 4 ಅಭ್ಯರ್ಥಿಗಳು ಸಂಸದೀಯ ಪಕ್ಷದ ನಾಯಕನ ರೇಸ್ನಿಂದ ಹೊರಬಿದ್ದಿದ್ದಾರೆ. ಇತ್ತೀಚಿನ ಸಮೀಕ್ಷೆಗಳ ಪ್ರಕಾರ ಕನ್ಸರ್ವೇಟಿವ್ ಪಾರ್ಟಿ 2021ರ ಡಿಸೆಂಬರ್ದಿಂದೀಚೆಗೆ ಮೊಟ್ಟಮೊದಲ ಬಾರಿಗೆ ಲೇಬರ್ ಪಾರ್ಟಿಗಿಂತ ಮುನ್ನಡೆಯಲ್ಲಿರೋ ಸಂದರ್ಭದಲ್ಲೇ ಈ ಫಲಿತಾಂಶ ಪ್ರಕಟ ಆಗಿದೆ. ನೈಜೀರಿಯಾ ಮೂಲದ ಕುಟುಂಬದಲ್ಲಿ ಜನಿಸಿದ ಇವರು ರಿಷಿ ಸುನಕ್ ಅವರು ಹೊಣೆಗಾರಿಕೆಯನ್ನ ವಹಿಸಿಕೊಂಡ್ರು. ಸುನಕ್ ಈ ಮೊದಲು ಟೋರಿಗಳ ನಾಯಕರಾದ ಮೊಟ್ಟಮೊದಲ ಬಿಳಿಯೇತರ ಮುಖಂಡ ಅಂತ ಅನ್ಸ್ಕೊಂಡಿದ್ರು. ಪಕ್ಷಕ್ಕೆ ಪುನಶ್ಚೇತನ ನೀಡೋ ಸಂಕಲ್ಪವನ್ನು ಅವರು ತಮ್ಮ ವಿಜಯೋತ್ಸವ ಭಾಷಣದಲ್ಲಿ ವ್ಯಕ್ತಪಡಿಸಿದ್ದಾರೆ. ಮುಂಬೈನ ವಾಕೆಂಡೆ ಸ್ಟೇಡಿಯಂನಲ್ಲಿ ನಡೆದ ಭಾರತ ತಂಡದ ವಿರುದ್ಧದ ಮೊದಲನೇ ಟೆಸ್ಟ್ ಪಂದ್ಯದಲ್ಲೂ ನ್ಯೂಜಿಲೆಂಡ್ ತಂಡ ಗೆಲುವನ್ನ ಕಂಡಿದೆ. ಈ ಮೂಲಕ ನ್ಯೂಜಿಲೆಂಡ್ ಭಾರತ ತಂಡವನ್ನ 3-0 ಅಂತರದಿಂದ ಸೋಲಿಸಿದೆ. ಈ ಮೂಲಕ ಟೀಂ ಇಂಡಿಯಾವನ್ನ ತವರೂರಲ್ಲೇ ವೈಟ್ ವಾಶ್ ಮಾಡಿ ಇತಿಹಾಸನ ಬರೆದಿದೆ. ಅಂತಿಮ ಹಾಗೂ 3ನೇ ಟೆಸ್ಟ್ ಪಂದ್ಯದಲ್ಲಿ ಕೇವಲ 147 ರನ್ಗಳ ಗುರಿಯನ್ನ ಭಾರತ ಹೊಂದಿತ್ತು. ಆದರೆ ಈ ಗುರಿಯನ್ನ ಬೆನ್ನಟ್ಟುವಲ್ಲಿಯೂ ಭಾರತ ತಂಡ ವಿಫಲ ಆಗಿದೆ. ಇದರಿಂದಾಗಿ ಇದೇ ಮೊದಲ ಬಾರಿಗೆ ತವರಿನಲ್ಲಿ ಸರಣಿ ವೈಟ್ ವಾಶ್ ಮುಖಭಂಗಕ್ಕೆ ಟೀಂ ಇಂಡಿಯಾ ಗುರಿಯಾಗಿದೆ. ಬೆಂಗಳೂರು ಮತ್ತು ಪುಣೆ ಪಂದ್ಯದಲ್ಲಿ ಭಾರತ ತಂಡ ಸೋಲನ್ನ ಕಂಡಿತ್ತು. ಆದರೆ ಮುಂಬೈನಲ್ಲಿ ನಡೆದ ಟೆಸ್ಟ್ನಲ್ಲಿ ಕೊಂಚ ಮುನ್ನಡೆಯನ್ನ ಕಂಡಿತ್ತು. ಆದರೆ ಅಜಾಜ್ ಪಟೇಲ್ ದಾಳಿಗೆ ತತ್ತರಿಸಿದ ಟೀಂ ಇಂಡಿಯಾ ಬ್ಯಾಟರ್ಗಳು ಸೋಲಿಗೆ ಶರಣಾಗಿದ್ದಾರೆ. ಇದಾಗಿದೆ ಈ ಹೊತ್ತಿನ ಸುದ್ದಿ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ eDina.com. ಇದು ಸತ್ಯ, ನ್ಯಾಯ, ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.